ಇದು ಸಿಂಪಲ್ ರಾಮನ ಚರಿತ್ರೆ ಅಷ್ಟೇ. ಜೇಯಂ ಸದಾ ಪರಿಭವಗ್ನಮ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚುನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಭಕ್ತ ಭವಾದ್ಯೋಷಂ ವಂದಾಮಹೇ ಪುರುಷತೆ ಚರಣಾರವಿಂದಂ ಅಂತೇಳಿ 7 ಮಾತುಗಳು ಇಲ್ಲಿ 7 ಕಾಂಡದ ಚಿಂತನೆ ಇದೆ ಅಂತ ತೋರಿಸಲಿಕ್ಕೆ. ಮತ್ತು ಚರಿತೆ ಕೇಳದೆ ಬದುಕೇ ಅಲ್ಲ ಹೇಳಲಿಕ್ಕೋಸ್ಕರ ಮತ್ತೊಂದು ಮಾತು, ದೇವರ ಚರಿತೆ ಅಲ್ಲದೆ ನಮಗೆ ಇನ್ನೇನು ಉಪಾಯ ಇಲ್ಲ ಚಿಂತನೆಗಾಗಿ ಅಂತ. ಕೊನೆಗೆಲ್ಲರೂ ಕೇಳುವಂಥದ್ದು ರಾಮರಾಜ್ಯ ಬೇಕು ಅಂತ. ರಾಮರಾಜ್ಯ ಯಾಕೆ ಕೇಳಿದರೆ ಅಲ್ಲಿ 10 ಬಗೆ ಇಲ್ಲ ಅಂತ. ಮೂದಿತನ ಬರುವುದಿಲ್ಲ, ರೋಗಕ್ಕೆ ಅವಕಾಶ ಇಲ್ಲ, ಮತ್ತು ಎಲ್ಲಿಯೂ ಯಾವುದೇ ರೀತಿಯಾದ ಶೋಕ ಮೋಹಗಳಿಲ್ಲ, ಇವೆಲ್ಲ ಇಲ್ಲದ ಹಸಿವಿನ ಕಂಗೆಟ್ಟ ಬದುಕು ಅಲ್ಲ, ಬಡತನ ಇಲ್ಲ. ಹೀಗಾಗಿ 10 ಇಲ್ಲದ್ದು ಕತೆ ಅದು ರಾಮನ ರಾಜ್ಯ ಅಂತ ಹೇಳಲಿಕ್ಕೋಸ್ಕರ ಚಿಂತನೆಯನ್ನು ಕೊಟ್ಟಿದ್ದೇನೆ. ಮತ್ತು ಮಾಮೂಲಿ ಕೊಡುವಂಥದ್ದು ನಂದು ವಿಭಕ್ತಿ ರಾಮಾಯಣ, ಇದು ಇದ್ದದ್ದಲ್ಲ, ಇದು ಹೊಸತ್ತು. ಮತ್ತು ಇನ್ನೊಂದು ಹೊಟಿಕೆ ತಂದಿದ್ದೇನೆ. ಹಾಗಾಗಿ 7 ವಿಭಕ್ತಿಯನ್ನು ಚಿಂತನೆ ಮಾಡಿ. ಅಂದರೆ ಮೊದಲಿಗೆ ಶಾಲೆಯಲ್ಲಿ ಸಂಸ್ಕೃತ ಕಲಿಯುವ ಅಂದರೆ ರಾಮ ರಾಮೋ ರಾಮ ರಾಮಂ ರಾಮೋ ಶಬ್ದ ಹೇಳೋದು, ಅದು ಯಾವ ಶಬ್ದ ಹೇಳಿ ರಾಮ ಶಬ್ದ ಹೇಳು ಅಂತ ಕಲಿಸುವುದು ಪರೀಕ್ಷೆ ಅಂದರೆ. ಯಾಕೆ ಒತ್ತಕ್ಷರ ಇಲ್ಲ, ಅದು ಸುಲಭವಾದ ಆರಾಮವಾಗಿ ಹೇಳಬಹುದಾದ ಶಬ್ದ ಅದು ಅಂತ. ಅದೂ ಸಹ ಭಟ್ಟೋಜಿ ದೀಕ್ಷಿತ ಇದ್ದಾಗ ಅವ ವ್ಯಾಕರಣಜ್ಞ, ಅವನು ಮಲಗಿದ್ದ ಹಾಸಿಗೆಯಲ್ಲಿ ಸಾಯಿ ಹೊತ್ತಿನಲ್ಲಿ. ಅವನಲ್ಲಿ ಯಾರೋ ಹೇಳಿದ್ರಂತ ಅವ ಮತ್ತೆ ಲೆಕ್ಕ ಹಾಕ್ತಾ ಇದ್ದಾನೆ, ಸೂತ್ರಗಳನ್ನೆಲ್ಲ ಕೇಳ್ತಾ ಇಕೋ ಎಣಚಿ ಅಂತ ಅದು ಹೀಗೆಲ್ಲ ಮಾಡ್ತಾ ಇದ್ದ ಅವನ ಪ್ರಕಾರದಲ್ಲಿ. ಆಗ ಯಾರು ಹೇಳಿದರೆ ನಿಂಗೆ ಎಂಥ ಕರ್ಮಕ್ಕೆ ಮಾರಯ್ಯ ವ್ಯಾಕರಣ, ಮುದಿಯಾದಿ ನೀನು. ಅವನ ಚಿಂತನೆ ವೈಯಾಕರಣ ಸಿದ್ಧಾಂತ ಕೌಮದಿಂದ ಬೆಳದಿಂಗಳು, ಸಿದ್ಧಾಂತ ಬಿಡಿ, ವ್ಯಾಕರಣ ಬಿಡಿ, ಕೊನೆಗೆ ಅನ್ನು ತೆಗೆದ್ರು ಮುದಿಯಾಗಿದ್ದಾನೆ. ಆದರೂ ಹೇಳ್ತಾ ಇದ್ದಾರೆ ಎಂಥ ಮಾರೆ, ಎಂಥ ಕರ್ಮಕ್ಕೆ ರಾಮ 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 ಹೇಳುವುದು, ಅದೆಂತಕ್ಕೆ ರಾಮ ರಾಮ ಹೇಳಬೇಕು? ರಾಮ ಹೇಳಿದರೆ ಆಯ್ತಲ್ಲ ಬಹುವಚನದಲ್ಲಿ, ಜಪ ಮಾಡುವವರಿಗೆ ರಾಮ 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 ಅಂತ. ಇದು ರಾಮ ಬಹುವಚನ ಹೇಳಿದರೆ ಎಲ್ಲ ಬಂದಾಯಿತು, ಸುಮಾರು 1000 ಹೇಳಿದಾಗ ಆಯ್ತಲ್ಲ ಹೇಳ್ತಾನೆ. ಇಂಥ ತಲೆಯವರಿಗೆ ಜಪ ಮಾಡಲಿಕ್ಕೆ ನಾವೆಂತ ಹೇಳಲಿಕ್ಕೆ ಆಗ್ತದಲ್ಲ. ಹಾಗಾಗಿ ಬಹಳ ಚಂದವಾಗಿ ರಾಮನ ಚರಿತ್ರೆ, ರಾಮನ ರಾಜ್ಯ, ಅಲ್ಲಿಗೆ ನಮ್ಮ ಸಮೀಕ್ಷೆ ಮುಗಿತಾ ಇದೆ.